ಮಧ್ಯಪ್ರಾಚ್ಯದಲ್ಲಿ ಯುದ್ಧಕ್ಕೆ ಇಸ್ರೇಲ್ ಅಮೆರಿಕ ಮುನ್ನುಡಿ ಬರೆದು ಇಂದಿಗೆ 8 ದಿನ ಆಯಿತು. ಇರಾನ್ ಇಸ್ರೇಲ್ ಜೊತೆಗೆ ದುಬೈ, ಅಬುಧಾಬಿ, ಕುವೈತ್, ಜೋರ್ಡಾನ್, ಲೆಬನಾನ್ ಸೇರಿದಂತೆ 15 ದೇಶಗಳ ಮೇಲೂ ನಿರಂತರವಾಗಿ ದಾಳಿಗಳು ಆಗ್ತಾ ಇದೆ. ಅಮೆರಿಕ ಸೇನೆಯನ್ನೇ ಸರ್ವನಾಶ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದಿದ್ದು ಇರಾನ್ ಕೂಡ ಭೀಕರ ದಾಳಿ ನಡೆಸ್ತಾ ಇದೆ. ಯುದ್ಧ ಅನ್ನೋದೇ ಕೆಟ್ಟದ್ದು. ಅಂಥದ್ರಲ್ಲಿ ಘೋರಾತಿ ಘೋರ ಯುದ್ಧಕ್ಕೆ ಇಸ್ರೇಲ್ ಅಮೆರಿಕ ಮುನ್ನುಡಿ ಬರೆದಿದೆ. ಇರಾನ್ ನೆಲವನ್ನ ಸರ್ವನಾಶ ಮಾಡಲು ಶುರು ಮಾಡಿ ಇವತ್ತಿಗೆ 8 ದಿನವಾಯಿತು. ಈ 8 ದಿನದಲ್ಲಿ ಚಂಡಮಾರುತದಂತೆ ಕ್ಷಿಪಣಿಗಳು ಎರಡೂ ದೇಶಗಳ ಮಹಾನಗರಗಳನ್ನೇ ಬೂದಿ ಮಾಡಿ ಹಾಕ್ತಿದೆ, ಬೆಂಕಿಯಲ್ಲಿ ಬೆಂದು ಹೋಗುವಂತೆ ಮಾಡುತ್ತಿದೆ. ಇರಾನ್, ಇಸ್ರೇಲ್ ಜೊತೆಗೆ ದುಬೈ, ಅಬುಧಾಬಿ, ಕುವೈತ್, ಜೋರ್ಡಾನ್, ಲೆಬನಾನ್ ಸೇರಿದಂತೆ 15 ದೇಶಗಳ ಮೇಲೂ ನಿರಂತರವಾಗಿ ದಾಳಿಗಳಾಗ್ತಾನೇ ಇವೆ. ಮೊನ್ನೆಯಷ್ಟೇ ಇರಾನ್ ದೇಶದ ಟೆಹರಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇಸ್ರೇಲ್ ಅರ್ಧ ಉಡಾಯಿಸಿತ್ತು. ಈಗ ಮತ್ತೆ ಏರ್ಪೋರ್ಟ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ಎಲ್ಲವನ್ನೂ ನೆಲಸಮ ಮಾಡಿದೆ. ಟೆಹರಾನ್ನಲ್ಲಿರುವ ಮೆಹರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಬರೀ ನೆನಪು ಮಾತ್ರ. ಇರಾನ್ ರಾಜಧಾನಿ ಟೆಹರಾನ್ನ ಹೃದಯ ಭಾಗವನ್ನ ಇಸ್ರೇಲ್ ಒಡೆದು ಹಾಕಿದೆ. ಚಂಡಮಾರುತದಂತೆ ಅಪ್ಪಳಿಸಿದ ಬಾಂಬ್ಗಳು, ಹಿಂಸಾತ್ಮಕ ಸ್ಫೋಟಗಳು ಮತ್ತು ತೀವ್ರವಾದ ವೈಮಾನಿಕ ದಾಳಿಯಿಂದ ಇರಾನ್ ಸರ್ಕಾರದ ಪ್ರಮುಖ ಕಚೇರಿಗಳನ್ನೇ ನೆಲಕಚ್ಚಿಸಿದೆ ಇಸ್ರೇಲ್. ಈಗಾಗಲೇ ಇರಾನ್ ದೇಶದ 60% ಸೇನಾ ಶಕ್ತಿಯನ್ನ ನಿರ್ನಾಮ ಮಾಡಿದ್ದೀವಿ ಅಂತಿದ್ದಾರೆ ಟ್ರಂಪ್. ಇಷ್ಟಕ್ಕೂ ಸುಮ್ಮನಾಗದೆ ಅಮೆರಿಕ ದಾಳಿ ಸಂಪೂರ್ಣವಾಗಿ ಹುಚ್ಚುತನಕ್ಕೆ ತಿರುಗಿದೆ. ಕಗ್ಗತ್ತಲ ರಾತ್ರಿಯಲ್ಲಿ ಅಮೆರಿಕ ಹಾಕ್ತಿರೋ ಒಂದೊಂದು ಸ್ಫೋಟಕಗಳು ಇರಾನ್ ನಗರವನ್ನ ಸ್ಮಶಾನ ಮಾಡುತ್ತಿದೆ. ಈ ದೃಶ್ಯ ನೋಡಿ, ಶಾಲಾ ಮಕ್ಕಳು ತಮ್ಮ ಪಾಡಿಗೆ ಅವರದ್ದೇ ಲೋಕದಲ್ಲಿ ಕುಣಿದು ಕುಪ್ಪಳಿಸ್ತಿದ್ರು. ಆದ್ರೆ ಇಸ್ರೇಲ್ ಹಾಕಿದ ಬಾಂಬ್ಗೆ ಕ್ಷಣಾರ್ಧದಲ್ಲಿ ಎಲ್ಲವೂ ಬದಲಾಗಿ ಹೋಯಿತು. ಜೀವ ಉಳಿಸ್ಕೊಳ್ಳೋಕೆ ಶಾಲಾ ಮಕ್ಕಳು ಓಡಿ ಹೋಗೋದು, ಕಟ್ಟಡಗಳ ಗಾಜುಗಳು ಪುಡಿಪುಡಿಯಾಗಿ ಬೀಳೋದು, ಮಕ್ಕಳನ್ನ ರಕ್ಷಿಸಲು ಶಿಕ್ಷಕರು ಓಡಿ ಬರೋ ಭೀಕರ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂದ್ಹಾಗೆ ಇದು ಇರಾನ್ನ ಕ್ವಾಜ್ವಿನ್ ಪ್ರಾಂತ್ಯದ ಶಾಲೆ ಬಳಿ ನಡೆದ ಬಾಂಬ್ ಸ್ಫೋಟದ ದೃಶ್ಯ. ಈ ದಾಳಿಯಲ್ಲಿ 5 ಮಕ್ಕಳು ಸಾವನ್ನಪ್ಪಿ 45 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ರು. ಇಸ್ರೇಲ್ ಜೊತೆ ಕೊಲ್ಲಿ ರಾಷ್ಟ್ರಗಳಿಗೆ ಇರಾನ್ ಬಾಂಬ್. ಆಪರೇಷನ್ ಎಪಿಕ್ ಕ್ರೋಧದ ಭಾಗವಾಗಿ ಇರಾನ್ನಲ್ಲಿ 3,000ಕ್ಕೂ ಹೆಚ್ಚು ನೆಲೆಗಳನ್ನ ಅಮೆರಿಕ, ಇಸ್ರೇಲ್ ಧ್ವಂಸ ಮಾಡಿದೆ. ಆದ್ರೆ ಇರಾನ್ ಕೈಕಟ್ಟಿ ಕೂತಿಲ್ಲ. ಅಮೆರಿಕ ಸೇನೆಯನ್ನೇ ಸರ್ವನಾಶ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದಿದ್ದು ಇರಾನ್ ಕೂಡ ಭೀಕರ ದಾಳಿ ನಡೆಸ್ತಿದೆ. ಇಸ್ರೇಲ್ ಬಹ್ರೇನ್ ಸಿತ್ರಾದಲ್ಲಿರುವ BAPCO ತೈಲ ಮತ್ತು ಅನಿಲ ಸಂಸ್ಕರಣಾ ಘಟಕವನ್ನೇ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿ ಉಡಾಯಿಸಿದೆ. ಇರಾನ್ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇವತ್ತು ಡ್ರೋನ್ ದಾಳಿ ನಡೆಸಿದೆ. ಒಂದು ಕಡೆ ಮೆಟ್ರೋ ರೈಲು ಓಡಾಡುತ್ತಿದೆ, ಇನ್ನೊಂದು ಕಡೆ 10 ವಿಮಾನಗಳು ನಿಂತಿವೆ. ಇದರ ಮಧ್ಯೆ ದುಬೈ ಏರ್ಪೋರ್ಟ್ ಕಟ್ಟಡಕ್ಕೆ ಇರಾನ್ ಡ್ರೋನ್ ಬಂದು ಅಪ್ಪಳಿಸಿದೆ. ದುಬೈ ವಿಮಾನ ನಿಲ್ದಾಣದಿಂದ ಹೊರಡುವ ಎಲ್ಲ ವಿಮಾನಗಳ ಕಾರ್ಯಾಚರಣೆಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದ್ರು. ದುಬೈ ಮೇಲೆ ದಾಳಿ, ಕ್ಷಮೆ ಕೇಳಿದ ಇರಾನ್ ಅಧ್ಯಕ್ಷ. ಮತ್ತೆ ದುಬೈನಿಂದ ಎಲ್ಲಾ ವಿಮಾನ ಹಾರಾಟ ಪುನಾರಂಭ. ಖಮೇನಿ ಹತ್ಯೆಯ ನಂತರ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಆದ್ರಿವತ್ತು ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಇರಾನ್ ಮೇಲೆ ದಾಳಿ ನಡೆಸುತ್ತಿರೋ ಇಸ್ರೇಲ್, ಅಮೆರಿಕ ಮುಂದೆ ನಾವು ತಲೆ ತಗ್ಗಿಸೋದಿಲ್ಲ. ಆದ್ರೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ನಿಂದ ದಾಳಿ ನಡೆದಿದ್ದು ನಿಜ, ಇದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ, ಇಸ್ರೇಲ್ ದೇಶಗಳನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನೆರೆಹೊರೆ ದೇಶಗಳ ಮೇಲೆ ದಾಳಿ ಮಾಡಲ್ಲ ಅಂತಾನು ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಹೇಳಿದ್ದಾರೆ.
ಇರಾನ್ ಅಧ್ಯಕ್ಷ ಹೇಳಿಕೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ದುಬೈನಲ್ಲಿ ಮತ್ತೆ ವಿಮಾನ ಹಾರಾಟ ಶುರುವಾಗಿದೆ. ಇದನ್ನ ದುಬೈನಲ್ಲಿರೋ ಕನ್ನಡಿಗರ ಸಂಘದ ಅಧ್ಯಕ್ಷ ಶಶಿಧರ್ ನಾಗರಾಜಪ್ಪ ಮತ್ತು ಭಾರ್ಗವ್ ನ್ಯೂಸ್ 18ಗೆ ಸ್ಪಷ್ಟಪಡಿಸಿದ್ರು. ಕ್ಲೋಸ್ ಮಾಡಿದ್ದು ನಿಜ, ಆದ್ರೆ ಕ್ಲೋಸ್ ಮಾಡಿ ವಿತಿನ್ 58 ಮಿನಿಟ್ಸ್ ಮತ್ತೆ ಅದನ್ನ ರೆಸ್ಯೂಮ್ ಮಾಡಿದ್ರು. ಇವರು ರಾಜತಾಂತ್ರಿಕವಾಗಿ ಮಾತುಕತೆ ನಡೆಸಿ ಅದನ್ನೆಲ್ಲ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಹಂಗಾಗಿ ಇನ್ಮೇಲೆ ಯಾವುದೇ ತರಹದ ಅಟ್ಯಾಕ್ ದುಬೈ ಮೇಲೆ ಆಗೋದಿಲ್ಲ, UAE ಮೇಲೆ ಆಗೋದಿಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅವ್ರ ಹತ್ರನೇ ಕೊಡಿಸಿದ್ದಾರೆ ಕೂಡ ಇರಾನಿಯನ್ ಅಧ್ಯಕ್ಷರಿಂದ. ರಸಲ್ ಖೈಮಾಯಿಂದ ಫ್ಲೈಟ್ಸ್ ಗಳು ಹೋಗ್ತಾ ಇದೆ. ಸೊ ನಾನು ಇದ್ರ ಮೂಲಕ ಹೇಳೋದಂದ್ರೆ ಇವೆಲ್ಲ ಇದು ಕಂಟ್ರೋಲ್ ಅಲ್ಲಿ ಇದೆ. 1-2-3 ಥ್ರೆಟ್ಸ್ ಗಳು ಬರ್ತಾ ಇದೆ, ಬಟ್ ಥಿಂಗ್ಸ್ ಆರ್ ವೆರಿ ಕಂಟ್ರೋಲ್. ನಮ್ಮ ಮಹಾರಾಜರು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇರಾನ್ ಇನ್ನು ಮುಂದೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿ ಕ್ಷಮೆ ಕೇಳಿದೆ. ಇನ್ನೊಂದು ಕಡೆ ಇಸ್ರೇಲ್ ಮೇಲೂ ದಾಳಿ ಕಂಟಿನ್ಯೂ ಮಾಡಿದೆ. ಆದ್ರೆ ಇಸ್ರೇಲ್ ಕೈಕಟ್ಟಿ ಕೂತಿಲ್ಲ. ಕ್ಷಣ ಕ್ಷಣಕ್ಕೂ ಕ್ಷಿಪಣಿಗಳನ್ನ ಹಾರಿಸ್ತಾನೇ ಇದೆ. ದಕ್ಷಿಣ ಲೆಬನಾನ್ನ ನಬಾತಿಹ್ ಜಿಲ್ಲೆಯ ಅನ್ಸರ್ ಪಟ್ಟಣವನ್ನ ಗುರಿಯಾಗಿಸಿ ಇಸ್ರೇಲಿ ವೈಮಾನಿಕ ದಾಳಿ ನಡೆಸಿದ್ದು ಸಾಕಷ್ಟು ವಿನಾಶ ಸೃಷ್ಟಿಸಿದೆ. ಇನ್ನು ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ನ್ಯಾಯಾಲಯ ಕಟ್ಟಡ, ಪೊಲೀಸ್ ಪ್ರಧಾನ ಕಚೇರಿ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಕಟ್ಟಡಗಳು ನಿರ್ನಾಮವಾಗಿವೆ. ಕಟ್ಟಡಗಳ ಅವಶೇಷಗಳನ್ನು ನೋಡುತ್ತಿದ್ರೆ ಇಸ್ರೇಲ್ ಹಾಕ್ತಿರೋ ಬಾಂಬ್ಗಳ ತೀವ್ರತೆ ಎಷ್ಟಿದೆ ಅನ್ನೋದು ಗೊತ್ತಾಗಿದೆ. ಘೋರ ಯುದ್ಧದಲ್ಲಿ ಸಾವು ನೋವು, ಆದ ನಷ್ಟ ಅಘೋರ. ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಘೋರ ಯುದ್ಧದ 8ನೇ ದಿನವೂ ಕಂಟಿನ್ಯೂ ಆಗ್ತಿದೆ. ಯಾವಾಗ ನಿಲ್ಲುತ್ತೆ ಅನ್ನೋದನ್ನ ಊಹಿಸೋಕ್ಕಾಗಲ್ಲ. ಆದ್ರೆ ಈ 8 ದಿನದಲ್ಲಿ ಆದ ಸಾವು ನೋವು ನಷ್ಟಗಳು ಮಾತ್ರ ಅಪಾರ. ಅಂತಾರಾಷ್ಟ್ರೀಯ ವರದಿ ಪ್ರಕಾರ ಇರಾನ್ ದೇಶದಲ್ಲಿ ಇಲ್ಲಿವರೆಗೆ 1380 ಜನ ಶವವಾಗಿ ಹೋಗಿದ್ದು 6235 ಜನರಿಗೆ ಗಂಭೀರ ಗಾಯಗಳಾಗಿವೆ. ಅಂದಾಜು 10 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟ ಅನುಭವಿಸಿದೆ ಇರಾನ್. ಇನ್ನು ಲೆಬನಾನ್ನಲ್ಲಿ ಯುದ್ಧದಿಂದ 235 ಜನರ ಸಾವಾಗಿದ್ದು 860ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಇಲ್ಲಿವರೆಗೂ ಅಂದಾಜು 2 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟ ಸಂಭವಿಸಿದೆ. ಇನ್ನು ಇರಾನ್ ಪ್ರತಿದಾಳಿಯಿಂದ ಇಸ್ರೇಲ್ನಲ್ಲೂ 25 ನಾಗರಿಕರ ಸಾವಾಗಿದ್ದು 157 ಜನರಿಗೆ ಗಾಯವಾಗಿದೆ. ಅಂದಾಜು 6 ಲಕ್ಷ ಕೋಟಿ ರೂಪಾಯಿಯಷ್ಟು ಆರ್ಥಿಕ ನಷ್ಟ ಇಸ್ರೇಲ್ ಅನುಭವಿಸುತ್ತಿದೆ. ಅಮೆರಿಕಾದ 6 ಸೈನಿಕರು ಈ ಯುದ್ಧದಲ್ಲಿ ಸಾವನ್ನಪ್ಪಿದ್ದು 30 ಸೈನಿಕರಿಗೆ ಗಾಯವಾಗಿದೆ. ಅಂದಾಜು 5 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಯುದ್ಧಕ್ಕಾಗಿ ಅಮೆರಿಕ ಖರ್ಚು ಮಾಡಿದೆ. ಇದೆಲ್ಲ ಸದ್ಯಕ್ಕೆ ಸಿಕ್ಕಿರುವ ಲೆಕ್ಕ. ಆದ್ರೆ ಈ ಯುದ್ಧ ಮುಗಿಯೋದ್ರೊಳಗೆ ಇನ್ನೆಷ್ಟು ಜನರ ಜೀವ ಯುದ್ಧಕ್ಕೆ ಬಲಿಯಾಗುತ್ತೋ ಗೊತ್ತಿಲ್ಲ. ಇನ್ನು ದುಬೈನಲ್ಲಿ ರಿಯಲ್ ಎಸ್ಟೇಟ್ ವಹಿವಾಟು 40% ಕಡಿತವಾಗಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ 20% ಆರ್ಥಿಕ ನಷ್ಟವಾಗಿದೆ. ಕಚ್ಚಾ ತೈಲ ಬ್ಯಾರೆಲ್ಗೆ $75-120 ಏರಿಕೆಯಾಗಿದೆ. ಅಂತಾರಾಷ್ಟ್ರೀಯ ಷೇರು ಮಾರುಕಟ್ಟೆಗೆ 25 ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ. 30 ದೇಶಗಳ ಆಮದು ರಫ್ತು ಸ್ಥಗಿತವಾಗಿದೆ. ಇಂಥ ಯುದ್ಧ ನಿಜಕ್ಕೂ ಬೇಕಾ ಅನ್ನೋದು ಎಲ್ಲರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.